ಲಕ್ನೋ ಟೀಮ್ಗೆ ಕೆಎಲ್ ಎಷ್ಟು ಎಫರ್ಟ್ ಹಾಕ್ತಾರೆ ಅಂತ ಗೊತ್ತೇ ಇದೆ. ಆದರೆ ಒಂದು ಮ್ಯಾಚ್ ಸೋತಿದ್ದಕ್ಕೆ ಟೀಮ್ನ ಓನರ್ ಜೆಂಟಲ್ಮೆನ್ ಜೊತೆ ನಡೆದುಕೊಂಡಿರುವ ರೀತಿ ಸಖತ್ ಚರ್ಚೆಯಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ಪರ ಧ್ವನಿ ಎತ್ತಿದೆ. ಕನ್ನಡಿಗರು ಮತ್ತೆ ಆರ್ಸಿಬಿಗೆ ಬಾ ಅಂತ ಕನ್ನಡಿಗನಿಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ರಿಕೆಟ್ ಜೆಂಟಲ್ಮೆನ್ ಗೇಮ್. ಈ ಜೆಂಟಲ್ಮೆನ್ ಗೇಮ್ನಲ್ಲಿ ಸೋಲು ಹಾಗೂ ಗೆಲುವು ಕಾಮನ್. ಆದರೆ ಸೋಲು ಗೆಲುವುಗಳನ್ನು ಸಮನಾಗಿ ಸ್ವೀಕರಿಸೋದೇ ಆಟಗಾರನ ಲಕ್ಷಣ. ಸೋತಾಕ್ಷಣ ಕುಗ್ಗೋದು, ಗೆದ್ದಾಗ ಹಿಗ್ಗೋದು ಆಟಗಾರನ ಏಳ್ಗೆಗೆ ಒಳಿತಲ್ಲ. ಆದರೆ ಒಂದೇ ಒಂದು ಹೀನಾಯ ಸೋಲು ಲಕ್ನೋ ಮಾಲೀಕನ ನಿಜ ಬಣ್ಣ ಬಯಲಾಗಿಸಿದೆ. ಹೌದು, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಲಕ್ನೋ ಸೂಪರ್ ಜೈಂಟ್ಸ್ 10 ವಿಕೆಟ್ಗಳ ಹೀನಾಯ ಸೋಲು ಕಾಣಿತು. ಇದರೊಂದಿಗೆ ಲಕ್ನೋ ಪ್ಲೇ ಆಫ್ ಹಾದಿಯು ದುರ್ಗಮವಾಯಿತು. ಇದೇ ವಿಚಾರ ಲಕ್ನೋ ತಂಡದ ಮಾಲೀಕ ಸಂಜೀವ್ ಗೋಯಂಕಾರ್ ಪಿತ್ತ ನೆತ್ತಿಗೇರಿಸಿದೆ. ಲಕ್ನೋ ಸೂಪರ್ ಜೈಂಟ್ಸ್ ಆಟಕ್ಕೆ ಮಾಲೀಕ ಗರಂ. ಕೆಎಲ್ ರಾಹುಲ್ಗೆ ಸಂಜೀವ್ ಗೋಯಂಕಾರ್ ತರಾಟೆ. ಸನ್ರೈಸರ್ಸ್ ಎದುರಿನ ಪಂದ್ಯ ಲಕ್ನೋ ಪಾಲಿಗೆ ಮಹತ್ವದಾಗಿತ್ತು. ಆದರೆ ಈ ಪಂದ್ಯದಲ್ಲಿ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ನಲ್ಲಿ ಸಂಪೂರ್ಣ ವೈಫಲ್ಯ ಅನುಭವಿಸಿದ ಲಕ್ನೋ ಕನಿಷ್ಠ ಪಕ್ಷ ಪ್ರತಿರೋಧವನ್ನು ತೋರದೆ ಶರಣಾಯಿತು. 9.4 ಓವರ್ಗಳಲ್ಲೇ ಸೋಲು ಒಪ್ಪಿಕೊಳ್ಳುವ ಮೂಲಕ ಹೀನಾಯ ದಾಖಲೆ ಬರೆಯಿತು. ಆದರೆ ಲಕ್ನೋ ತಂಡದ ಈ ಸೋಲು ಮಾಲೀಕ ಸಂಜೀವ್ ಗೋಯಂಕಾರ್ ಅಸಮಾಧಾನಕ್ಕೆ ಕಾರಣವಾಗಿದೆ. ಹೌದು, ಪಂದ್ಯದ ಸೋಲಿನ ಬೆನ್ನಲ್ಲೇ ಕ್ಯಾಪ್ಟನ್ ಕೆಎಲ್ ರಾಹುಲ್ ಮಾಲೀಕ ಸಂಜೀವ್ ಗೋಯಂಕಾರ್ರನ್ನ ಭೇಟಿಯಾದ್ರು. ಈ ವೇಳೆ ಸಾರ್ವಜನಿಕವಾಗಿಯೇ ಕೆಎಲ್ ರಾಹುಲ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಆನ್ ಫೀಲ್ಡ್ ನಲ್ಲಾದ ತಪ್ಪುಗಳ ಬಗ್ಗೆ ಕಿಡಿಕಾರಿದ್ದಾರೆ. ಕನ್ನಡಿಗನ ಮಾತನ್ನ ಕೇಳಿಸಿಕೊಳ್ಳುವ ಸಂಯಮವನ್ನು ತೋರದ ಗೋಯಂಕ ಏರು ಧ್ವನಿಯಲ್ಲಿಯೇ ರಾಹುಲ್ನ ಪ್ರಶ್ನಿಸಿದ್ದಾರೆ. ಈ ಬಗ್ಗೆ ಕೆಲ ಕಾಮೆಂಟೇಟರ್ಗಳು ಪ್ರತಿಕ್ರಿಯೆ ನೀಡಿದ್ದಾರೆ. ಗೋಯಂಕ ವರ್ತನೆಗೆ ಕ್ರಿಕೆಟ್ ಅಭಿಮಾನಿಗಳು ಕೆಂಡ. ಎಲ್ಎಸ್ಟಿ ತೊರೆದು ಆರ್ಸಿಬಿ ಸೇರುವಂತೆ ಫ್ಯಾನ್ಸ್ ಮನವಿ. ಕೆಎಲ್ ರಾಹುಲ್ ಜೊತೆ ಸಂಜೀವ್ ಗೋಯಂಕಾರ್ ನಡೆದುಕೊಂಡ ವರ್ತನೆ ಬಗ್ಗೆ ಫ್ಯಾನ್ಸ್ ಕಿಡಿಕಾರಿದ್ದಾರೆ. ಕ್ರಿಕೆಟ್ನ ಗಂಧ ಗಾಳಿಯೇ ಗೊತ್ತಿಲ್ಲದ ಗೋಯಂಕಾರ್ ತಂಡದ ಮಾಲೀಕನಾಗಲು ಅರ್ಹನಲ್ಲ ಅಂತ ಕಿಡಿಕಾರಿದ್ದಾರೆ. ನಾಯಕನ ಮೇಲೆ ಕೂಗಾಡುವುದು ಸರಿಯಲ್ಲ ಎಂದಿರುವ ಅಭಿಮಾನಿಗಳು ಡ್ರೆಸ್ಸಿಂಗ್ ರೂಮ್ನಲ್ಲಿ ಚರ್ಚಿಸಿದ್ರೆ ನಿಮಗೊಂದು ಘನತೆ ಇರ್ತಿತ್ತು ಎಂದಿದ್ದಾರೆ. ಅಷ್ಟೇ ಅಲ್ಲ, ಮೆಗಾ ಹರಾಜಿನ ವೇಳೆ ತಂಡವನ್ನ ತೊರೆಯುವಂತೆ ಕೆಎಲ್ ರಾಹುಲ್ಗೆ ಸಲಹೆ ನೀಡಿರುವ ಫ್ಯಾನ್ಸ್ ಆರ್ಸಿಬಿಗೆ ಬರುವಂತೆ ಮನವಿ ಮಾಡಿಕೊಂಡ್ರು. ಧೋನಿಯಂತೆಯೇ ಆಗತ್ತಾ ಕೆಎಲ್ ರಾಹುಲ್ ಹಣೆ ಬರಹ. ಅಂದು ನಾಯಕತ್ವದಿಂದ ಧೋನಿಗೆ ಕೊಕ್ ನೀಡಿದ್ದ ಗೋಯಂಕ 2016ರ ಐಪಿಎಲ್ನಲ್ಲಿ ರೈಸಿಂಗ್ ಪುಣೆ ಜಾಯಿಂಟ್ಸ್ ತಂಡದ ಮಾಲೀಕರಾಗಿದ್ದ ಸಂಜಯ್ ಗೋಯಂಕ 2017ರಲ್ಲಿ ಧೋನಿಯನ್ನ ತಂಡದ ನಾಯಕತ್ವದ ಸ್ಥಾನದಿಂದ ಕೆಳಗಿಳಿಸಿದ್ರು. ಇದಕ್ಕೆ ಕಾರಣ 2016ರಲ್ಲಿ ರೈಸಿಂಗ್ ಪುಣೆ ನೀಡಿದ್ದ ಪರ್ಫಾರ್ಮೆನ್ಸ್ ಆಗಿತ್ತು. 2016ರಲ್ಲಿ ಧೋನಿ ನಾಯಕತ್ವದಲ್ಲಿ 14 ಪಂದ್ಯಗಳ ಪೈಕಿ 5 ಪಂದ್ಯಗಳನ್ನಷ್ಟೇ ಗೆದ್ದು 7ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿತ್ತು. ಇದಕ್ಕೆ ಕುಪಿತರಾಗಿದ್ದ ಸಂಜಯ್ ಗೋಯಂಕ ಧೋನಿಯನ್ನ ನಾಯಕತ್ವದ ಪಟ್ಟದಿಂದಲೇ ಕೆಳಗಿಳಿಸಿ ಸ್ಟೀವ್ ಸ್ಮಿತ್ಗೆ ನಾಯಕನ ಪಟ್ಟ ಕಟ್ಟಿತ್ತು. ಇದೀಗ ಲಕ್ನೋ ಫ್ರಾಂಚೈಸಿ ಮಾಲೀಕ ಅಂದು ತಾಳಿದ ನಿಲುವನ್ನೇ ರಾಹುಲ್ ವಿಚಾರ ತಾಳ್ತಾರ. ಎಲ್ಲದಕ್ಕೂ ಕಾಲವೇ ಉತ್ತರಿಸಬೇಕಿದೆ.